ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ತುಂಬ ದಿನ ಆಗಿತ್ತು ಬ್ಲೌಸ್ದು ಡಿಸೈನ್ಸ್ ಯಾವುದು ತೋರಿಸೇ ಇರಲಿಲ್ಲ. ತುಂಬಾ ಅಂದರೆ ಏನಂದರೆ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿರೋದ್ರಿಂದ ವೀಡಿಯೋಸ್ನ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತೊಂದಷ್ಟು ಸ್ವಲ್ಪ ಫ್ರೀ ಇದ್ದೆ. ಸ್ವಲ್ಪ ಡಿಸೈನ್ಸ್ ನೆನೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ವಲ್ಲ ಸ್ವಲ್ಪ ಡಿಸೈನ್ಸ್ ಇತ್ತು. ಹಾಗೆ ಸ್ವಲ್ಪ ವರ್ಕಿಗೆ ಕೂಡ ಹಾಕಿದ್ನಲ್ವಾ ನಮ್ಮದೇ ಎಂಬ್ರಾಯ್ಡ್ರಿ ಮಿಷಿನಲ್ಲಿ, ಅದರದ್ದು ಸ್ವಲ್ಪ ಡಿಸೈನ್ಸ್ ಇತ್ತು. ಅದನ್ನೇ ಇವತ್ತು ತೋರಿಸೋಣ ನಿಮಗೆಲ್ಲ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಯುಗಾದಿ ಹಬ್ಬದ ಫುಲ್ ಬ್ಯುಸಿ ಆಗಿದ್ವಿ ಯುಗಾದಿ ಹಬ್ಬದಲ್ಲಿ. ಅದಷ್ಟು ಫೋಟೋಸ್ನ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ನನ್ನ ವಿಡಿಯೋ ಕೊನೆಯಲ್ಲಿ ಒಂದಷ್ಟು ಫೋಟೋಸ್ ಜೊತೆ ಅದನ್ನು ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಹಾಗೆ ಬನ್ನಿ ಇವತ್ತು ಯಾವುದೇ ಥರ ಡಿಸೈನ್ಸ್ನ ಮಾಡಿದ್ವಿ ಅಂತ ತೋರಿಸ್ತೀನಿ. ಸಿಂಪಲ್ ಡಿಸೈನ್ಸ್ ಎಲ್ಲನೂ. ಓಕೆ, ಇವತ್ತು ಫಸ್ಟ್ ಡಿಸೈನ್ ನೋಡ್ಬೋದು ನೀವು. ಇದರಲ್ಲಿ ಈ ಥರ ರೌಂಡ್ ನೆಕ್ಕಿಗೆ ಪೈಪಿಂಗ್ನ ಕೊಟ್ಟು ಈ ಥರ ವರ್ಕ್ನ ಮಾಡಿರೋದು. ಹಾಗೆಯೇ ಸ್ಲೀವಿಗೆ ಸ್ಯಾರಿ ಕಲರ್ ಬಂದು ಎಲ್ಲೋ ಥರ ಇತ್ತು, ಎಲ್ಲೋಯಿಶಲ್ಲಿ ಇತ್ತು, ಅದಕ್ಕೆ ಈ ಥರ ವರ್ಕ್ನ ಮಾಡಿರೋದು. ಹಾಗೆ ಸ್ಲೀವಿಗೆ ಕೂಡ ಈ ಥರ ಒಂದು ಬುಟ್ಟನ ಕೊಟ್ಟು ಇಲ್ಲಿ ಲೋಡಿಂಗ್ನ ಮಾಡಿಸಿ ಡಾಟ್ನ ಕೊಡ್ತಿದ್ದೀವಿ. ಎರಡು ಸ್ಲೀವಲ್ಲೂ ಆ ಥರ ಇದೆ. ಹಾಗೆ ಬ್ಯಾಕಲ್ಲಿ ಈ ಥರ ಬಂದಿದೆ. 3L ಶೇಪಲ್ಲಿ ಈ ಥರ ಶೇಪಲ್ಲಿ ಡಿಸೈನ್ನ ಮಾಡಿಸಿರೋದು. ಹಾಗೆಯೇ ನೆಕ್ಸ್ಟು ಈ ನಡುವೆ ಅಂತೂ ಎಲ್ಲ ಕಸ್ಟಮರ್ಸು ಸ್ವಲ್ಪ ಈ ಥರ ಲುಕ್ ವೈಸ್ ಕಾಣಬೇಕು ಅಂತ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಕೇಳ್ತಾ ಇದ್ದಾರೆ. ಸೊ ನಾವು ಕೂಡ ಹಾಕಿಸ್ತಾ ಇದ್ದೀವಿ. ಹಾಗಾಗಿ ನೆಕ್ಸ್ಟ್ ಡಿಸೈನ್ ನೋಡ್ಬೋದು ನೀವು ಇವತ್ತು. ತುಂಬಾ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಇದೆ. ಇಲ್ಲಿ ನೋಡಿ ನೀವು ಡಿಸೈನ್ನ ಇಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕಿಸಿ, ಹಾಗೆ ಇಲ್ಲಿ ಡಿಸೈನ್ ಬಂದು ಇಲ್ಲಿ 3L ಮತ್ತು ಇಲ್ಲಿ ಅಷ್ಟೇ ಫುಲ್ಲು ಕವರೇಜ್ ಕೊಟ್ಟಿದೆ. ನೋಡ್ಬೋದು ನೀವು ಇದರಲ್ಲಿ ಈ ಥರ ಬಂದಿದೆ. ಹಾಗೆಯೇ ಸ್ಲೀವ್ಗೆ ಸಿಂಪಲ್ಲಾಗಿ ಒಂದು ಬುಟ್ಟನ ಹಾಕ್ಸಿರೋದು ಸ್ಲೀವ್ಗೆ ಈ ಥರ ಅಷ್ಟೇ. ಬ್ಯಾಕಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಿ ಈ ಸ್ಟೋನ್ ಚೈನ್ ಬಾಲ್ ಚೈನ್ನ ಕೇಳಿದರು ಕಸ್ಟಮರು, ಅದನ್ನು ಕೂಡ ಹಾಕಿರೋದು. ಫಸ್ಟ್ ಟೈಮ್ ಮಾಡಿದ್ದು ಡಿಸೈನು. ಓಕೆ, ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು. ಇವಾಗ ಇನ್ನೊಂದು ಡಿಸೈನು ಏನಂದರೆ ಇದನ್ನು ಸ್ಟಿಚಿಂಗ್ ಮಾಡಬೇಕು. ಇವತ್ತು ಸ್ಟಿಚಿಂಗ್ ಮಾಡಬೇಕು. ಹಾಗೆಯೇ ಇದನ್ನು ತೋರಿಸ್ಬಿಡೋಣ ಅಂತ ಇವಾಗ ಜಸ್ಟು ಪೀಸ್ನ ತೆಗೆದು ಇನ್ನೊಂದು ಪೀಸ್ನ ಕೂಡ ಹಾಕಿದ್ದೀನಿ. ಇವಾಗ ಹಾಕಿರೋದು ಪಿಕಾಕ್ ಥರ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಬರ್ತಿದೆ. ಅದು ಆದಮೇಲೆ ನಿಮಗೆ ತೋರಿಸ್ತೀನಿ. ಹಾಗೆಯೇ ಇದು ನೋಡ್ಬೋದು ನೀವು. ಸಿಂಪಲ್ಲಾಗಿ ಡಿಸೈನು ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ ಬಂದು ಸ್ಯಾರಿದು ಈ ಥರ ಬ್ಲೂ ಅಲ್ಲಿ ಕಲರ್ ಕಾಂಬಿನೇಷನ್ ಇತ್ತು. ಹಾಗಾಗಿ ಇದು ಡಿಸೈನ್ ಕಸ್ಟಮರ್ ನಮಗೆ ಬಿಟ್ಟಿದ್ರು, ಒಂದು ಲುಕ್ಕಾಗಿ ಕಾಣಂಗೆ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ. ಸೊ ಅದೇ ಥರನೇ ನಾವು ಕೂಡ ಈ ಥರ ಡಿಸೈನ್ನ ಮಾಡಿರೋದು. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಡಿಸೈನ್ ಬಂದಿದೆ ಅಂತ. ತುಂಬಾ ಫಿನಿಶಿಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈ ಫ್ಲವರ್ಸು ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಹಾಗೆ ಹೇಳಿದ್ನಲ್ವ ಒಂದು ಬಾಲ್ ಚೈನ್ನ ಆ್ಯಡ್ ಆನ್ ಮಾಡಿದ್ದೀನಿ. ಇನ್ಮೇಲೆ ಎಲ್ಲ ಮಿಷಿನ್ ಎಂಬ್ರಾಯ್ಡ್ರಿ. ಅಂದರೆ ಏನಂದರೆ ನಮ್ಮದ್ರಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ ಇದರಲ್ಲಿ ಅಡ್ವಾಂಟೇಜಸ್ ಎಷ್ಟಿದೆಯೋ ಅಡ್ವಾಂಟೇಜಸ್ಸು ಅಷ್ಟೇ ಇದೆ ಮಿಷಿನಲ್ಲಿ. ಎಲ್ಲದರಲ್ಲೂ ಅಷ್ಟೇ ಅನಿಸುತ್ತೆ. ಏನೇ ಒಂದು ವಸ್ತುದ್ರಲ್ಲಿ ಒಂದು ಅಡ್ವಾಂಟೇಜ್ ಇದ್ದರೆ ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಹಾಗೆಯೇ ಇದರಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕೋಕ್ಕಾಗಲ್ಲ. ಅದು ಒಂದು ಡಿಸ್ಅಡ್ವಾಂಟೇಜಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ನಮಗೆ. ಹಾಗಾಗಿ ಇವಾಗ ಸ್ವಲ್ಪ ಆಚೆಗಡೆ ಮಿಷಿನ್ ವರ್ಕ್ ಮಾಡ್ತಾರಲ್ಲ ಅವ್ರ ಹತ್ರನೇ ಕೊಟ್ಟು ಈ ಥರ ಒಂದೊಂದು ಲೈನ್ ಆದ್ರೂ ಹಾಕಿಸ್ತಾ ಇದ್ದೀವಿ. ಯಾರು ಕಸ್ಟಮರ್ ಬೇಕೇ ಬೇಕು ಅಂತಾರಲ್ಲ ಅವ್ರಿಗೆಲ್ಲ ಹಾಕಿಸ್ತಾ ಇದ್ದೀವಿ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಬಿಟ್ಟರೆ ಡಿಸೈನಲ್ಲಂತೂ ನೀವೇ ನೋಡ್ತಾ ಇದ್ರೆ ಎಷ್ಟು ಫಿನಿಶಿಂಗಾಗಿ ಬರ್ತಾ ಇದೆ ಡಿಸೈನ್ಸ್ ಅಂದರೆ ಒಂದಕ್ಕೊಂದು ತುಂಬಾ ಫಿನಿಶಿಂಗಾಗಿ. ನಾನು ತೋರಿಸೋ ಡಿಸೈನ್ಸ್ ಅಷ್ಟೇ, ಎಲ್ಲ ಬೇರೆ ಬೇರೆ ಡಿಸೈನ್ಸು, ಎಲ್ಲ ಹೊಸ ಡಿಸೈನ್ಸೇ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಕಸ್ಟಮರ್ಗೆ ಹೊಸ ತೋರಿಸ್ತಾ ಇರ್ತೀನಿ. ಆವಾಗ ಅವರು ಕೂಡ ಡಿಸೈನ್ ಓಕೆ ಮಾಡ್ತಾರೆ. ಹಾಗೆಯೇ ಫ್ರಂಟು. ಸೊ ಇದು ಸ್ಟಿಚಿಂಗಿಂತ ಮುಂಚೆನೇ ತೋರಿಸ್ತಾ ಇದ್ದೀನಿ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ಸ್ಲೀವಿಗೆ
ಅಕಸ್ಮಾತ್ ಸ್ಟಿಚ್ ಆದಮೇಲೆ ಏನೋ ಟೈಮ್ ಇದೆ ಅದ್ರದ್ದು ಹೇಗೆ ಸ್ಟಿಚ್ ಆಗಿದೆ ಅಂತ ಹೇಳ್ತೀನಿ. ಈಗಂತೂ ಎಲ್ಲ ಇವಾಗ ಹಳೆ ಕಾಲದಲ್ಲಿ ಒಂದು ಬಫ್ ಬರ್ತಿತ್ತು, ಅದೇ ಸಖತ್ ಟ್ರೆಂಡಿಂಗ್ ಆಗಿದೆ, ಅದನ್ನು ಜಾಸ್ತಿ ಕೇಳ್ತಿದ್ದಾರೆ. ಸೊ ಅದೇ ಥರನೇ ಮಾಡ್ತಾ ಇರೋದು. ಇದಕ್ಕೂ ಅದನ್ನೇ ಕೇಳಿದ್ದಾರೆ. ಸ್ಟಿಚ್ ಆದಮೇಲೆ ಹೆಂಗೆ ಬಂದಿದೆ ಅಂತಲೂ ತೋರಿಸ್ತೀನಿ ನಿಮಗೆ. ಹಾಗೆ ಸ್ಲೀವ್ಗೆ ಒಂದು ಈ ಥರ ಬುಟ್ಟಾನ ಹಾಕಿರೋದು, ಲೀಫ್ ಶೇಪಲ್ಲಿ ಬುಟ್ಟ. ಸ್ಲೀವ್ ಸಿಂಪಲಾಗಿ ಕೇಳಿದರು. ಸೊ ಬ್ಯಾಕು ಫ್ರಂಟು ಈ ಥರ ಇತ್ತು. ಹಾಗೆ ನೆಕ್ಸ್ಟು ನೆನ್ನೆ ಹೇಳಿದ್ನಲ್ವಾ, ಒಂದಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದು, ಇದೆಲ್ಲ ನೆನ್ನೆನೇ ಸ್ಟಿಚ್ ಮಾಡಿರೋದು. ಹಾಗೆ ಇದರಲ್ಲಿ ನಾನು ಹೇಳ್ದಂಗೆ ಇವಾಗ ಜಾಸ್ತಿ ಟ್ರೆಂಡಿಂಗ್ ಆಗಿರೋ ಬಫ್ ಇದು. ತುಂಬಾ ಈ ಸಖತ್ ಓಡ್ತಾ ಇದೆ. ಇದರಲ್ಲೂ ಇನ್ನೂ ವೆರೈಟೀಸ್ ಆಫ್ ಬಫ್ ಆ ಥರ ಎಲ್ಲ ಓಡ್ತಾ ಇದೆ. ಸ್ವಲ್ಪ ಮೇಲೆ ಬರೋದು ಯು ಥರ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ. ಇದ್ರೂ ಅಷ್ಟೇ ಸಿಂಪಲ್ ಬ್ಲೌಸ್ ಕೊಟ್ಟಿದ್ರು. ಇದೆಲ್ಲ ಕಸ್ಟಮರ್ ಒಬ್ರದ್ದೇನೆ, ಹಾಗಾಗಿ ಒಂದೇ ಬ್ಯಾಕಲ್ಲಿ ಈ ಥರ ಕಾಂಟ್ರಾಸ್ಟ್ ಪೈಪಿಂಗ್ನ ಕೊಟ್ಟು ಸ್ಲೀವ್ಗೆ ಒಂದು ಬಫ್ನ ಕೇಳಿದರು, ಬಫ್ನ ಇಟ್ಟಿದ್ದೀವಿ. ಹಾಗೆಯೇ ಇನ್ನೊಂದು ಇದಕ್ಕೂ ಅಷ್ಟೇ ಏನು ಸ್ಯಾರಿ ಕಲರ್ನ ಏನು ಯೂಸ್ ಮಾಡಲಿಲ್ಲ. ಸ್ಯಾರಿ ಕಲರ್ ಬಂದು ರೆಡ್ ಇತ್ತು. ಸೊ ಥ್ರೆಡ್ನ ಈ ಥರ ಕೇಳಿದರು, ಅದನ್ನು ಮಾಡಿಕೊಟ್ಟು. ಈಗ ಥ್ರೆಡ್ ಪೈಪಿಂಗ್ ಒಂದು ಶೇಪ್ನ ಕೇಳಿದರು, ಪಾಟ್ ನೆಕ್ ಥರ ಶೇಪ್ ಬರುತ್ತಲ್ಲ ಅದಕ್ಕೆ ಶೇಪ್ನ ಇಟ್ಟು ಥ್ರೆಡ್ ಪೈಪಿಂಗ್ನ ಕೊಟ್ಟು. ಹೇಳಿದ್ನಲ್ಲ ಬಫ್ಫು ಸಖತ್ ಟ್ರೆಂಡಿಂಗ್. ಈ ಥರ ಬಫ್ ಡಿಸೈನ್ ಬಂದಮೇಲಂತೂ ಒಂದು 100 ಪೀಸ್ ಬರೀ ಬಫೇ ಹೊಲ್ದಿದ್ದೀವಿ ಅಂತ ಅನಿಸುತ್ತೆ, ಅಷ್ಟು ಓಡ್ತಾ ಇದೆ ಇವಾಗ ಈ ಡಿಸೈನು. ಹಾಗೆಯೇ ಸ್ವಲ್ಪ ಈ ಥರ ಬಫ್ನ ಕೊಟ್ಟು ಥ್ರೆಡ್ ಪೈಪಿಂಗ್ನ ಇಟ್ಟು ಒಂದು ಶೇಪ್ನ ಇಟ್ಟಿದ್ದೀನಿ. ಓಕೆ. ಹಾಗೆಯೇ ಹೇಳಿದ್ನಲ್ವ, ಒಂದಷ್ಟು ಡಿಸೈನ್ಸ್ನ ಸ್ಟಿಚ್ ಮಾಡಿರೋದು ಫೋಟೋ ಮಾತ್ರ ಇಟ್ಕೊಂಡಿದ್ದೆ, ವಿಡಿಯೋ ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ. ಅದನ್ನೆಲ್ಲ ನಾನು ಇವಾಗ ನಿಮಗೆ ಆ್ಯಡ್ ಆನ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ನೀವು ನೋಡ್ಬೋದು ಯಾವ ಥರ ಡಿಸೈನ್ಸ್ ಮಾಡಿದ್ವಿ. ಎಂಬ್ರಾಯ್ಡ್ರಿಂಗ್ ಡಿಸೈನ್ಸೇ, ನಾನು ಜಾಸ್ತಿ ಎಂಬ್ರಾಯ್ಡ್ರಿಂಗ್ದೇ ಜಾಸ್ತಿ ಫೋಟೋಸ್ನ ತೊಗೊಂಡಿರೋದು, ಅದ್ರದ್ದು ಹಾಕ್ತೀನಿ, ಅದನ್ನು ನೋಡ್ಬೋದು. ನಾನು ಹೇಳ್ದಂಗೆ ನೋಡಿ, ಇದೇ ಡಿಸೈನ್ಸು ನಾನು ಜಸ್ಟ್ ಫೋಟೋಸ್ನ ಮಾತ್ರ ತೊಗೊಂಡಿದ್ದೆ, ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಫೋಟೋಸ್ನ ತೊಗೊಂಡು ಒಂದು ವಿಡಿಯೋದಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಫೋಟೋಸ್ನ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಕ್ಲಿಪ್ಪಿಂಗ್ನ ಆ್ಯಡ್ ಆನ್ ಮಾಡಿದ್ದೀನಿ. ಒಂದಕ್ಕೊಂದು ಡಿಸೈನು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ನೋಡ್ಬೋದು ನೀವು ಯಾವ ಥರ ಡಿಸೈನ್ಸು ಡಿಫ್ರೆಂಟಾಗಿ ಒಂದೊಂದು ಡಿಸೈನು ಬೇರೆ ಬೇರೆ ಥರನೇ ಇದೆ. ಈ ಡಿಸೈನ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ, ಆಯಿತಾ? ಹಾಗೆಯೇ ನನ್ನ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟು ಮತ್ತಷ್ಟು ಡಿಸೈನ್ಸ್ ಜೊತೆ ವಿಡಿಯೋನ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಬ್ಲಾಗ್ಸ್ನ ಕೂಡ ಹಾಕ್ತಾ ಇದ್ದೀನಿ, ಆದಷ್ಟು ಅದನ್ನು ಕೂಡ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.